ಕುರ್ಚಿಯಲ್ಲಿ ಬದಲಾವಣೆಯಾಗಿದೆ. ಸಿದ್ದರಾಮಯ್ಯ ಅವರಿದ್ದ ಜಾಗಕ್ಕೆ ಡಿಕೆಶಿ ಬಂದು ಕುತ್ಕೊಂಡಿದ್ದಾರೆ. ಸಿಎಂ ಆಗಬೇಕು ಅನ್ನುವ ಡಿಕೆಶಿ ಕನಸು ಆಸೆ ಎರಡೂ ಈಡೇರಿದೆ. ಆದರೆ 2.5 ವರ್ಷದ ಬಳಿಕ ಸಿಎಂ ಆಗ್ತೇನೆ ಅಂತ ಡಿಕೆಶಿ ಅಂದ್ಕೊಂಡಿರಲಿಲ್ಲ. ಅವರ ಆಸೆ ಇದ್ದಿದ್ದೇ 2023ರಲ್ಲಿ ಸಿಎಂ ಆಗಬೇಕು ಅನ್ನೋದು. ಕುರ್ಚಿಯ ವಿಚಾರ, ಪವರ್ ಶೇರಿಂಗ್ ವಿಚಾರವನ್ನ ಇದೀಗ ಡಿಕೆಶಿ ರಿವೀಲ್ ಮಾಡಿದ್ದಾರೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೆ. ಸಿದ್ದರಾಮಯ್ಯನವ್ರನ್ನು ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಾರ್ಗದರ್ಶನ ಕೊಡಿ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು, ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು. ಈ ಗುಟ್ಟು ಕೆಲವರಂತ ಬಿಟ್ಟರೆ ಎಲ್ಲ 6 ಜನ ಇರಲಿಲ್ಲ. ನಾನು 3-4 ಜನದ ಮಾತ್ರ ಇತ್ತು. ಪವರ್ ಶೇರಿಂಗ್ ಪ್ರಶ್ನೆ ಕೊನೆಗೂ ಸಿಕ್ತು ಉತ್ತರ. 2023ರ ಸತ್ಯ 2026ರಲ್ಲಿ ರಿವೀಲ್. ಅಧಿಕಾರ ಹಂಚಿಕೆ ಗುಟ್ಟು ರಟ್ಟು ಮಾಡಿ ಸಿಎಂ ಹೇಳಿದ್ದೇನೆ. ಅದು ಮೇ 13, 2023ನೇ ಇಸವಿ. ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದಿತ್ತು. ಆ ರಿಸಲ್ಟ್ ನೋಡಿದ ಕಾಂಗ್ರೆಸ್ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದರು. ಯಾಗೊತ್ತಾ, ಕಾಂಗ್ರೆಸ್ ಭರ್ಜರಿ ಜಯಭೇರಿ ಬಾರಿಸಿತ್ತು. 135 ಸ್ಥಾನ ಗಳಿಸಿ ಅಧಿಕಾರ ಹಿಡಿಯೋಕೆ ತಯಾರಿ ನಡೆಸಿತ್ತು. ಇತ್ತ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕಾಂಗ್ರೆಸ್ ಗೆದ್ದಿರೋದಕ್ಕೆ ಖುಷಿ ಪಡ್ತಾ ಇದ್ರೆ, ಅತ್ತ ಕಾಂಗ್ರೆಸ್ ನಾಯಕರು ದಿಲ್ಲಿಗೆ ಹೋಗಿ ಠಿಕಾಣಿ ಹೂಡಿದ್ದರು. ನಾನೇ ಸಿಎಂ ಆಗಬೇಕು ಅಂತ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ರೂ ಕೂಡ ದಿಲ್ಲಿಯಲ್ಲಿ ಜಟಾಪಟಿ ನಡೆಸಿದ್ರು. ಎಲ್ಲರೂ ಕೂಡ ಯಾರು ಸಿಎಂ ಆಗ್ತಾರೆ ಅಂತ ಕುತೂಹಲ ಇಟ್ಕೊಂಡಿರೋವಾಗ್ಲೇ ಸಿದ್ದುನೇ ಸಿಎಂ ಅಂತ ಹೈಕಮಾಂಡ್ ಘೋಷಣೆ ಮಾಡಿತ್ತು. ಅಷ್ಟೇ, ಕಣ್ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಸಿದ್ದರಾಮಯ್ಯ ಪದಗ್ರಹಣ ನಡೆದೋಗಿತ್ತು. ಸಂಪುಟ ರಚನೆ ಆಗೋಗಿತ್ತು. ಸಿದ್ದು ಸಿಎಂ ಆದ್ರೆ ಡಿಕೆಶಿ ಡಿಸಿಎಂ ಆಗೋಗಿದ್ರು. ಇಷ್ಟೆಲ್ಲ ಆದ್ಮೇಲೆ ಅಲ್ಲೊಂದು ಪ್ರಶ್ನೆ ಎಲ್ಲರನ್ನೂ ಕಾಡಿತ್ತು. ಡಿಕೆಶಿ ಸಿಎಂ ಆಗಲ್ವಾ ಅನ್ನೋದೇ ಆ ಪ್ರಶ್ನೆ. ಆಗ ಹುಟ್ಕೊಂಡ ಟರ್ಮೇ ಪವರ್ ಶೇರಿಂಗ್. ದಿಲ್ಲಿಯಲ್ಲಿ ಪವರ್ ಶೇರಿಂಗ್, ರಾಜ್ಯದಲ್ಲಿ ಗುಸುಗುಸು. ದಿಲ್ಲಿಯಲ್ಲಿ ಸಿದ್ದು ಮತ್ತು ಡಿಕೆಶಿ ಇಬ್ರೂ ಮಾತಾಡಿಕೊಂಡಿದ್ರು. ಹೈಕಮಾಂಡ್ ಡಿಕೆಶಿ ಬದಲು ಸಿದ್ದರಾಮಯ್ಯಗೆ ಮಣೆ ಹಾಕಿತ್ತು. ಸಿದ್ದರಾಮಯ್ಯನೇ ಸಿಎಂ ಅಂತ ಘೋಷಣೆ ಮಾಡಿತ್ತು. ಆದರೆ ಅಷ್ಟೊತ್ತಿಗೆ ರಾಜ್ಯದಲ್ಲಿ ಊಹಾಪೋಹಗಳು ಹರಡಿಕೊಂಡಿದ್ವು. ಸಿದ್ದು 2.5 ವರ್ಷ ಸಿಎಂ ಆದ್ರೆ ಡಿಕೆಶಿ 2.5 ವರ್ಷ ಸಿಎಂ ಆಗ್ತಾರಂತೆ ಅನ್ನೋ ಮಾತು ಗಟ್ಟಿಯಾಗಿ ಕೇಳಿಬಂತು. ಇದನ್ನೇ ಪವರ್ ಶೇರಿಂಗ್ ಅಂತ ಕರೆದ್ರು. ಆದ್ರೆ ಯಾರೂ ಕೂಡ ಇಂಥದ್ದೊಂದು ಪವರ್ ಶೇರಿಂಗ್ ಒಪ್ಪಂದ ನಡೆದಿದೆ ಅಂತ ಹೇಳಿರಲಿಲ್ಲ. ಪವರ್ ಶೇರಿಂಗ್ ಗುಟ್ಟಿನ ಬಗ್ಗೆ ತುಟಿ ಬಿಚ್ಚಿರಲಿಲ್ಲ. ಪವರ್ ಶೇರಿಂಗ್ ಬಗ್ಗೆ ಯಾರನ್ನೇ ಕೇಳಿದ್ರು ಎಲ್ಲ ಹೈಕಮಾಂಡ್ ನಿರ್ಧಾರ ಅಂತ ನುಣುಚಿಕೊಳ್ತಾ ಇದ್ರು. 2.5 ವರ್ಷ ಆಗ್ತಿದ್ದಂತೆ ಹೆಚ್ಚಾಯಿತು ಪವರ್ ಶೇರಿಂಗ್ ಕಿಚ್ಚು. ಡಿಕೆಶಿ ಆಗಾಗ ಹೇಳಿಕೊಳ್ತಾ ಇದ್ರು. ಪ್ರಯತ್ನ ಫಲಿಸಿಲ್ಲ ಅಂದ್ರೂ ಪ್ರಾರ್ಥನೆ ಫಲಿಸುತ್ತೆ ಅಂತ ಹಿಂಟ್ ಕೊಡ್ತಾ ಇದ್ರು. ದಿಲ್ಲಿಗೆ ಹೋಗಿ ಮನವಿ ಮಾಡ್ತಾ ಇದ್ರು, ನಂಗೆ ಸಿಎಂ ಆಗೋಕೆ ಅವಕಾಶ ಕೊಡಿ ಅಂತ ಇದ್ರು. ಆದ್ರೆ ಹೈಕಮಾಂಡ್ ಯಾವತ್ತೂ ಕೂಡ ಡಿಕೆ ಮನವಿಗೆ ಓಕೆ ಅಂದಿರಲಿಲ್ಲ. ಇದು ಕೆಲವರಲ್ಲಿ ಅನುಮಾನ ಹುಟ್ಟಿಸಿತು. ಪವರ್ ಶೇರಿಂಗ್ ಒಪ್ಪಂದ ನಡೆದಿದೆಯೋ ಇಲ್ವೋ ಅಂತ ಕೆಲವರು ಶಂಕೆ ವ್ಯಕ್ತಪಡಿಸಿದ್ದರು. ಇನ್ನು ಕೆಲವರು ಪವರ್ ಶೇರಿಂಗ್ ಒಪ್ಪಂದ ನಡೆದೇ ಇಲ್ಲ, 5 ವರ್ಷ ಸಿದ್ದರಾಮಯ್ಯನೇ ಸಿಎಂ ಅಂತ ಹೇಳ್ಕೊಂಡ್ರು. ಸ್ವತಃ ಸಿದ್ದರಾಮಯ್ಯ ಕೂಡ ನಾನೇ 5 ವರ್ಷ ಸಿಎಂ ಅಂತ ಹೇಳ್ಕೊಂಡಿದ್ರು. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ನಾನೇ 5 ವರ್ಷ ಸಿಎಂ. ಸಿದ್ದರಾಮಯ್ಯ ಮಾತಿಗೆ ಡಿಕೆ ಮತ್ತು ಡಿಕೆ ಟೀಮ್ ಕಂಗಾಲಾಗ್ತಾ ಇತ್ತು. ಪವರ್ ಶೇರಿಂಗ್ ಒಪ್ಪಂದ ನಡೆದಿಲ್ಲ ಅನ್ನೋದಕ್ಕೆ ಸಿದ್ದು ಮಾತು ಕೂಡ ಸಾಕ್ಷ್ಯ ಕೊಡ್ತಾ ಇತ್ತು. 2.5 ವರ್ಷ ಆದರೂ ಸಿದ್ದು ತಮ್ಮ ಕುರ್ಚಿ ಬಿಟ್ಟು ಕೊಟ್ಟಿರಲಿಲ್ಲ. ಕೊನೆಗೆ ಡಿಕೆಶಿಯೇ ಸಿಎಂ ಆಗೋ ಕನಸನ್ನ ಬಿಟ್ಟು ಬಿಟ್ಟಿದ್ದರು. ಆದರೂ ಮತ್ತೊಂದು ಕಡೆ ಪ್ರಯತ್ನ ಮಾಡುತ್ತಾ ಇದ್ರು. 2.5 ವರ್ಷ ಮುಗಿದ ಕಾರಣಕ್ಕೆ ಪವರ್ ಶೇರಿಂಗ್ ಒಪ್ಪಂದ ನಡೆದೇ ಇಲ್ಲ ಅನ್ನೋ ಒಪ್ಪಂದಕ್ಕೆ ಎಲ್ಲರೂ ಬಂದಿದ್ರು. ಆದರೆ ಅನಿರೀಕ್ಷಿತವಾಗಿ ಸಿದ್ದು ಮತ್ತು ಡಿಕೆಶಿ ದಿಲ್ಲಿಗೆ ಬುಲಾವ್ ಬಂದ ಮೇಲೆ ಅನಿರೀಕ್ಷಿತವಾದದ್ದು ನಡೆದೋಯ್ತು. ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಆ ಜಾಗಕ್ಕೆ ಡಿಕೆಶಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಪವರ್ ಶೇರಿಂಗ್ ನಿಜವಾಯಿತು. ಡಿಕೆಶಿ ಸಿಎಂ ಕೂಡ ಆದ್ರು. ಎಸ್, ಪವರ್ ಶೇರಿಂಗ್ ಒಪ್ಪಂದ ಸತ್ಯಾನೋ ಸುಳ್ಳೋ
ಇದು ಎಲ್ಲರನ್ನ ಕಾಡ್ತಾ ಇದ್ದ ಪ್ರಶ್ನೆ. ಈ ಪ್ರಶ್ನೆಗೆ ಡಿಕೆಶಿ ಸಿಎಂ ಕುರ್ಚಿ ಅಲಂಕರಿಸಿದ್ದು ಉತ್ತರ ಕೊಟ್ಟಿತ್ತು. 3 ವರ್ಷಗಳ ಹಿಂದೆಯೇ ಪವರ್ ಶೇರಿಂಗ್ ಒಪ್ಪಂದ ನಡೆದಿತ್ತು. ಆ ಒಪ್ಪಂದ ನಡೆದ ಕಾರಣಕ್ಕೆ ಡಿಕೆಶಿ ಸಿಎಂ ಆದ್ರು. ಹೈಕಮಾಂಡ್ ಕೂಡ ಡಿಕೆಶಿ ಪರ ಬ್ಯಾಟಿಂಗ್ ಮಾಡ್ತು ಅನ್ನೋ ಮಾತುಗಳು ಹುಟ್ಟಿಕೊಂಡ್ವು. ಆದ್ರೆ ಪವರ್ ಶೇರಿಂಗ್ ಒಪ್ಪಂದ ನಡೆದ್ರೆ ಸರಿಯಾಗಿ 2.5 ವರ್ಷ ಸಿದ್ದರಾಮಯ್ಯ ಬಿಟ್ಟು ಕೊಡಬೇಕಿತ್ತು. ಆದ್ರೆ ಸಿದ್ದರಾಮಯ್ಯ ತಡ ಮಾಡಿದ್ದೇಕೆ ಅನ್ನೋ ಪ್ರಶ್ನೆಗಳೂ ಕಾಡತೊಡಗಿದ್ವು. ಈಗ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ. ಸ್ವತಃ ಡಿಕೆಶಿಯೇ ಈ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಬಿಸಿ ಜಾಸ್ತಿ ಆಗ್ತಿದೆ. ತುಂಬಾ ಮಂದಿ ನಮಗೂ ಸಚಿವ ಸ್ಥಾನ ಕೊಡಿಸಿ ಅಂತ ಸಿಎಂ ಡಿಕೆಶಿ ಬಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಇದೇ ರೀತಿ ಉತ್ತರ ಕರ್ನಾಟಕ ಭಾಗದ 14 ಜಿಲ್ಲೆಗಳ ವಿವಿಧ ದರ್ಗಾಗಳ ಮುಖ್ಯಸ್ಥರು ಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿದ್ರು. ಎಂಎಲ್ಸಿ ಸಲೀಂ ಅಹಮದ್ ಅವರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದ್ರು. ಈ ವೇಳೆ ಮಾತಾಡಿದ ಸಿಎಂ ಡಿಕೆಶಿ ಪವರ್ ಶೇರಿಂಗ್ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ. 2023ರಲ್ಲೇ ನಾನು ಸಿಎಂ ಆಗ್ತೇನೆ ಅಂದ್ಕೊಂಡಿದ್ದೆ. ವರಿಷ್ಠರು ನನ್ನನ್ನೇ ಸಿಎಂ ಮಾಡುವುದಾಗಿ ಊಹಿಸಿದ್ದೆ. ಆದರೆ ನನ್ನನ್ನ ಹೈಕಮಾಂಡ್ ಸಿಎಂ ಮಾಡಲಿಲ್ಲ. ಸಿದ್ದರಾಮಯ್ಯ ಜೊತೆ ಅಧಿಕಾರ ಹಂಚಿಕೆಗೆ ಸೂಚಿಸಿತ್ತು. ಈ ಗುಟ್ಟು ಕೆಲವರಿಗೆ ಬಿಟ್ಟು ಯಾರಿಗೂ ತಿಳಿದಿರಲಿಲ್ಲ. ನಂತರ ಪಕ್ಷ ಈಗ ಈ ಸ್ಥಾನದಲ್ಲಿ ನನ್ನನ್ನ ಕೂರಿಸಿದೆ. ಹೀಗಂತ ಅಧಿಕಾರ ಹಂಚಿಕೆ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಸಿಎಂ ಡಿಕೆಶಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಆದರೆ ಪಕ್ಷ ಹೇಳ್ತು ಇಲ್ಲ, ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಡೋಣ, ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರ ಜನ ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗಿವತ್ತು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. 2023ರಲ್ಲೇ ಡಿಕೆಶಿಗೆ ಸಿಎಂ ಆಗೋ ಆಸೆ. ಡಿಕೆಶಿ ಹೇಳೋದನ್ನ ನೋಡಿದ್ರೆ 2023ರಲ್ಲೇ ಸಿಎಂ ಆಗಬೇಕು ಅಂತ ಡಿಕೆಶಿ ಆಸೆ ಇಟ್ಕೊಂಡಿದ್ರು. ಎಲೆಕ್ಷನ್ಗೆ ಮೊದಲು ಕೆಲವೆಡೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದ ಡಿಕೆಶಿ ನೀವು ಈ ಬಾರಿ ಆಶೀರ್ವಾದ ಮಾಡಿದ್ರೆ ಖಂಡಿತ ನಾನು ಸಿಎಂ ಆಗ್ತೇನೆ ಅಂತ ಹೇಳ್ಕೊಂಡಿದ್ರು. ಸಿಎಂ ಆಗ್ತೇನೆ ಅಂತ ಹೇಳಿಯೇ ಒಕ್ಕಲಿಗ ಸಮಾಜದ ಮತಗಳನ್ನ ಬುಟ್ಟಿಗೆ ಹಾಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದ್ದರು. ಕೊನೆಗೆ ಅವರು ಅಂದ್ಕೊಂಡಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಡಿಕೆಶಿಗೆ ಸಿಎಂ ಕುರ್ಚಿಯ ಅದೃಷ್ಟ ಬಂದಿರಲಿಲ್ಲ. ಆಗಲೇ ದಿಲ್ಲಿಗೆ ಹೋಗಿದ್ದ ಡಿಕೆಶಿ ಸಿಎಂ ಆಗೋಕ್ಕೆ ಪ್ರಯತ್ನ ಪಟ್ಟಿದ್ದರು. ಕೊನೆಗೆ ಹೈಕಮಾಂಡ್ ಸಿದ್ದರಾಮಯ್ಯನೇ ಸಿಎಂ ಅಂತ ಘೋಷಣೆ ಮಾಡಿ ಡಿಕೆಶಿ ಆಸೆಗೆ ತಣ್ಣೀರು ಹಾಕಿತ್ತು. ಆದರೆ ಅದೇ ವೇಳೆ ಡಿಕೆಶಿ ಮಾಡಿಕೊಂಡಿದ್ದ ಪವರ್ ಶೇರಿಂಗ್ ಒಪ್ಪಂದ ಡಿಕೆಶಿಯ ಕೈ ಹಿಡಿದಿದ್ದು ಡಿಕೆಶಿ ಸಿಎಂ ಆಗಿ ಆಡಳಿತ ನಡೆಸ್ತಾ ಇದ್ದಾರೆ. ಕೆಲವರಿಗೆ ಮಾತ್ರ ಗೊತ್ತಿದ್ದ ಸತ್ಯ ಯಾರ್ಯಾರಿಗೆ? ಪವರ್ ಶೇರಿಂಗ್ ಡಿಕೆಶಿಗೆ ಹೇಳಿದಂತೆ ಕೆಲವರಿಗೆ ಮಾತ್ರ ಗೊತ್ತಿದ್ದ ಸತ್ಯ. ಆ ಕೆಲವರು ಯಾರು ಅನ್ನೋದು ನಿಗೂಢವಾಗಿದೆ. ಆ ಸತ್ಯ ಗೊತ್ತಿದ್ದರೆ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಹೈಕಮಾಂಡ್ನ ನಾಯಕರಿಗೆ ಮಾತ್ರ ಗೊತ್ತಿರುತ್ತೆ. ಬೇರೆ ಯಾರಿಗೂ ಈ ಸತ್ಯ ಗೊತ್ತಾಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಆದರೂ ಕೂಡ ಕೊನೆಯವರೆಗೆ ಪವರ್ ಶೇರಿಂಗ್ ಸತ್ಯವನ್ನ ಬಚ್ಚಿಟ್ಟುಕೊಂಡಿದ್ದ ಹೈಕಮಾಂಡ್ ಕೊನೆಗೆ ಸಿದ್ದುವನ್ನ ಕುರ್ಚಿಯಿಂದ ಕೆಳಗಿಳಿಸಿ ಡಿಕೆಶಿಯನ್ನ ಪಟ್ಟಕ್ಕೇರಿಸಿದ್ದು ಒಂದು ರೀತಿಯ ಸವಾಲು ಅಂದ್ರೆ ತಪ್ಪಾಗಲ್ಲ.